ಹಲೋ, ಬೆಂಗಳೂರಿಂದ. ಹಾ ಸರ್, ನಿಮ್ಗೆ ಈಗ ಜಿ ಕನ್ನಡ ವಾಹಿನಿಲಿ ಹಾ. ಮಹಶ್ರೀ ವಾಣಿ ಅಂತ ಅಂದ್ಬಿಟ್ಟು ಆನಂದ ಗುರೂಜಿ ಅವ್ರದ್ದು ಕಾರ್ಯಕ್ರಮ ಬರುತ್ತಲ್ವಾ, ಗೊತ್ತಿದ್ಯಾ? ಹಾ ಹಾ. ಅವ್ರ ಕಾರ್ಯಕ್ರಮ ಕಡೆಯಿಂದ ನಾನು ಮಾತಾಡ್ತಿರೋದು ಸರ್. ನಿಮ್ದು ಯಾವ ಜಿಲ್ಲೆ ಸರ್? ಎಲ್ಲಿಂದ ಮಾತಾಡ್ತಿದ್ದೀರಾ? ನಮ್ದು ಚಿಕ್ಕಮಗಳೂರು ಜಿಲ್ಲೆ. ಓಕೆ, ನಿಮ್ಮ ಹೆಸರು? ಲೋಕೇಶ್ ಗೌಡ ಅಂತ. ಏನ್ ಸರ್? ಲೋಕೇಶ್ ಗೌಡ ಅಂತ. ಓಕೆ, ಇದಕ್ಕೂ ಮುಂಚೆ ಯಾರಾದ್ರೂ ಕಾಲ್ ಮಾಡಿ ಈ ತರ ಗುರೂಜಿ ಅವ್ರ ಕಡೆಯಿಂದ ಮಾತಾಡ್ತಿದೀವಿ ಅಂತ ಏನಾದ್ರು ಹೇಳಿದಾರಾ? ಇಲ್ಲ ಇಲ್ಲ, ಯಾರು ಹೇಳಿಲ್ಲ. ಓಕೆ ಸರ್, ನೋಡಿ ಇದು ನಿಮ್ಗೆ ಶ್ರೀ ಧನಲಕ್ಷ್ಮಿ ಮಹಾಯಂತ್ರ ಕವಚ ಅಂತ ಹೇಳ್ಬಿಟ್ಟು ಹಾ. ಲಕ್ಷ್ಮೀ ದೇವರದ್ದು ಪೂಜೆ ಮಾಡುವಂತಹ 5 ದೇವರ ವಸ್ತುಗಳು ನಿಮ್ಗೆ ಆಫರ್ ಮುಖಾಂತರ ಬರ್ತಿದೆ. ಹ್ಮ್. ಈ 5 ದೇವರ ವಸ್ತುಗಳು ನಿಮ್ಗೆ 1 ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಇಂದ ಮಾಡಿರ್ತಾರೆ ಸರ್, ಮತ್ತೆ ಕಂಚಿನಿಂದ ಆಗಿರುತ್ತೆ. ಹ್ಮ್. ಇದು ನಿಮ್ಗೆ ಹಾಗೆ ಬರೋದಿಲ್ಲ ಸರ್, ನಿಮ್ಮ ಹೆಸರು ಮೇಲೇನು ಮತ್ತೆ ಕುಟುಂಬದವರ ಹೆಸರಿನ ಮೇಲೇನು ಹ್ಮ್. ಧರ್ಮಸ್ಥಳದಿಂದ ನಿಮ್ಗೆ ಪೂಜೆ ಆಗಿ ಬರುವಂತಹ ದೇವರ ವಸ್ತು ಆಗಿದೆ. ಹಾ. ಇದನ್ನ ನಾವು ನಿಮ್ಮೂರಿನ ಪೋಸ್ಟ್ ಆಫೀಸ್ಗೆ ಕಳ್ಸಿಕೊಟ್ರೆ ಬರೋದಕ್ಕೆ 5 ದಿನ ಆಗತ್ತೆ ಸರ್ ಪಾರ್ಸೆಲ್. ಹ್ಮ್. ಬಂದ ನಂತರ ನಾನು ಕಾಲ್ ಮಾಡ್ತೀನಿ, ಮತ್ತೆ ಪೋಸ್ಟ್ ಮ್ಯಾನ್ ಅವರು ಕಾಲ್ ಮಾಡ್ತಾರೆ ಸರ್. ಹ್ಮ್. ಆಗ ಮಾತ್ರ ನೀವು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಬರೀ 1,570 ರೂಪಾಯಿ ಮಾತ್ರ ದುಡ್ಡು ಕಟ್ಟಿ ಪಾರ್ಸೆಲ್ ನ ತಗೋಬೇಕಾಗಿರತ್ತೆ. ಹಾ. ಕಳ್ಸಿ ಕೊಟ್ರೆ ನಿಮ್ಮಿಂದ ತಗೊಳಕ್ ಆಗತ್ತಲ್ವಾ ಸರ್? ಅದೊಂದು ಒಳ್ಳೇದಾಗತ್ತಾ? ಖಂಡಿತ ಒಳ್ಳೇದಾಗತ್ತೆ ಸರ್. ಅಂದ್ರೆ ಇವಾಗ ಏನಂತ ಹೇಳಿದ್ರೆ, ಇವಾಗ ನಿಮ್ಗೆ ಏನಾದ್ರೂ ಸಮಸ್ಯೆ ತೊಂದರೆಗಳಿರತ್ತಲ್ವಾ? ಹ್ಮ್. ಅಂದ್ರೆ ಉದಾಹರಣೆಗೆ ನೋಡಿ, ಹಣಕಾಸಿನ ಸಮಸ್ಯೆ ಆಗೋದು, ಸಾಲದ ಸಮಸ್ಯೆ ಆಗೋದು, ಹ್ಮ್. ಮನೆಯಲ್ಲಿ ನಿಮ್ಗೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಜಗಳ ಆಗೋದು, ಮತ್ತೆ ನಿಮ್ಗೆ ಬರುವ ದುಡ್ಡು ಬರ್ದೇ ಇರೋ ತರ ಆಗ್ತಿರೋದು. ಹ್ಮ್. ಇನ್ನೊಂದು, ನೀವು ಎಷ್ಟೇ ದುಡಿಮೆ ಮಾಡಿದ್ರು ಕೈಯಲ್ಲಿ 1 ರೂಪಾಯಿ ನಿಲ್ಲೋದಿಲ್ಲ. ಬೇರೆ ಏನಾದ್ರೂ ಹೊಸ ಕೆಲಸ ಕಾರ್ಯಗಳು ಮಾಡಕ್ ಹೋದಾಗ ಅಡೆತಡೆ ಆಗೋದು, ಮತ್ತೆ ನೀವು ಮನೆ ಕಟ್ಬೇಕಾಗಿರತ್ತೆ, ಅದು ಅರ್ಧದಲ್ಲೇ ನಿಲ್ಲಿರತ್ತೆ, ಇಲ್ಲಾಂದ್ರೆ ಮಾಡ್ಬೇಕು ಅನ್ಕೊಂಡಿರೋದನ್ನ ಹಾಕ್ತಾ ಇರೋದಿಲ್ಲ. ಈ ತರ ಜಮೀನ್ ವಿಷಯ, ಈ ತರ ಏನೇ ಸಮಸ್ಯೆ ತೊಂದರೆಗಳಿದ್ರು ನೀವು ನಮ್ಗೆ ತಿಳಿಸ್ಕೊಡ್ಬೋದು ಸರ್. ಇದು ನಿಮ್ಗೆ ಅದಕ್ಕೆ ತಕ್ಕಂಗೆ ಪರಿಹಾರ ಪೂಜೆ, ಹೋಮ ಪೂಜೆ, ನವಗ್ರಹ ಪೂಜೆ, ಗಣಪತಿ ಹೋಮ ಅಂತ ಹೇಳಿ ನಿಮ್ಗೆ ಪೂಜೆ ಆಗಿ ಬರುತ್ತೆ ಸರ್. ಇದು ಪಾರ್ಸಲ್ ಬಂದ ನಂತರ ಮನೇಲಿ ನೀವು ಒಂದ್ಸತಿ ಯಾವ ತರ ಪೂಜೆ ಮಾಡ್ಬೇಕು ಅನ್ನೋದು ನಾವು ಹೇಳ್ಕೊಡ್ತೀವಿ. ಅದು ನೀವು ಮಾಡಿದ್ಮೇಲೆ ನಾರ್ಮಲ್ ನೀವು ಮನೇಲಿ ಪೂಜೆ ಮಾಡ್ತೀರಲ್ವಾ, ವಾರದ ಪೂಜೆ ಮಂಗಳವಾರ ಅಥವಾ ಶುಕ್ರವಾರ, ಅದೇ ರೀತಿನೇ ನೀವು ಪೂಜೆ ಮಾಡ್ಕೊಂಡು ಹೋಗ್ಬೋದು ಸರ್. ನಮ್ ಕಡೆಯಿಂದ ತಗೊಂಡಿದ್ದಾರೆ ಚೇತು ಶಾಂತಿ ಅಂತ ಹೇಳಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಡಿಸ್ಟಿಕ್ ಇಂದಾನೆ ತಗೊಂಡಿದ್ದಾರೆ. ಸುಜೇಂದ್ರ ಆರತಿ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಿಂದ ತಗೊಂಡಿದ್ದಾರೆ. ಸರಿನಾ? ಮತ್ತೆ ನೋಡಿ, ದ್ರಾಕ್ಷಾಯಣಿ ಅಂತ ಹೇಳಿ ಸೋಮವಾರಪೇಟೆ ಹಾಸನ್ ಡಿಸ್ಟಿಕ್ ಇಂದ ತಗೊಂಡಿದ್ದಾರೆ ಸರ್. ನಮ್ ಕಡೆಯಿಂದ ತಗೊಂಡಿದ್ದಾರೆ. ಮತ್ತೆ ನೀವೇನ್ ನಮಗ್ ಕಾಲ್ ಮಾಡಿ ಹೇಳ್ತೀರಾ, ಮೇಡಮ್ ಪರವಾಗಿಲ್ಲ ನೀವು ಹೇಳಿದ್ದು ಕರೆಕ್ಟೇ, ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳಿ ನೀವೇ ಕಾಲ್ ಮಾಡಿ ಹೇಳ್ತೀರಾ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇವಾಗ ನಾನ್ ಮಾತಾಡಿರೋದು ನಿಮ್ ಜೊತೆ ಆಫರ್ ಬಗ್ಗೆ ಹೇಳಿರೋದು, ಇನ್ನೇನಕ್ಕೋಸ್ಕರ ಪೂಜೆ ಆಗತ್ತೆ ಅಂತೆಲ್ಲ ಹೇಳಿರೋದೆಲ್ಲನೂ ರೆಕಾರ್ಡಿಂಗ್ ಆಗಿದೆ. ಯಾವ್ದೇ ಕಾರಣಕ್ಕೂ ನೀವು ಭಯ ಪಡೋ ಅವಶ್ಯಕತೆ ಬೇಡ ಸರ್. ಇವತ್ತು ಮಂಗಳವಾರ ಇದೆ ಅಲ್ವಾ, ಇವತ್ತು ನಿಮ್ಗೆ ಪೂಜೆ ಕಳ್ಸಿದ್ರೆ ಮುಂದಿನ ಶುಕ್ರವಾರ ಅಥವಾ ಶನಿವಾರ ಸಿಗತ್ತೆ ಪಾರ್ಸೆಲ್. ಅದಕ್ ಮುಂಚೆ ದುಡ್ಡೆಲ್ಲ ನೀವು ಏನು ಕಟ್ಟೋ ಆಗಿರೋದಿಲ್ಲ. ಸರಿನಾ? ಪಾರ್ಸೆಲ್ ಬರುತ್ತಲ್ವಾ, ಒಂದ್ ದಿವಸ ಮುಂಚೆ ನಾನು ಇನ್ಫಾರ್ಮ್ ಮಾಡ್ತೀನಿ, ಮತ್ತೆ ಪೋಸ್ಟ್ ಮ್ಯಾನ್ ಅವ್ರು ಕಾಲ್ ಮಾಡ್ತಾರಲ್ವಾ, ಆಗ ಮಾತ್ರನೇ ನೀವು ಪೋಸ್ಟ್ ಆಫೀಸ್ ನಲ್ಲಿ ಪಾರ್ಸೆಲ್ ನ ತಗೊಂಡು ತಗೋಬೇಕಾಗಿರತ್ತೆ. ಭರವಸೆ ಕೊಡ್ತಾರ ನೀವು? ಗ್ಯಾರಂಟಿಯಾ? ಹೌದು ಸರ್, ಖಂಡಿತ ನಾನು ಕೊಡ್ತೀನಿ. ಇದೇ ನನ್ನ ನಂಬರ್ ಶ್ವೇತಾ ಅಂತ ಹೇಳಿ ಸೇವ್ ಮಾಡಿ ಇಟ್ಕೊಳ್ಳಿ. ನೀವ್ ಯಾವಾಗ ಬೇಕಾದ್ರೂ ನನ್ನ ಜೊತೆ ಮಾತಾಡ್ಬೋದು. ಅಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೇನು ನಮ್ ಜೊತೆ ಮಾತಾಡ್ಬೋದು ಸರ್. ಸರಿ ಸರಿ. ಓಕೆ ಸರ್, ಕಳಿಸ್ಬೋದಲ್ವಾ? ನೋಡೋಣ, ಹೇಳ್ತೀನಿ, ನಾನು ಫೋನ್ ಮಾಡಿ ಹೇಳ್ತೀನಿ ಮೇಡಮ್. ಎಷ್ಟೊತ್ತಾಗತ್ತೆ? ನೋಡೋಣ, ಇವತ್ತಲ್ಲ ನಾಳೆ ಹೇಳ್ತೀನಿ. ನಾಳೆ ಆಗೋಲ್ಲ ಸರ್, ಯಾಕಂತ ಹೇಳಿದ್ರೆ ಇದು ಟೋಟಲ್ ಆಗಿ ನಾವು 5 ಜನಕ್ಕೆ ಕಳಿಸ್ತಿರೋದು. ಇಡೀ ಕರ್ನಾಟಕದಲ್ಲೇ ಇಂಟರ್ನೆಟ್ ಡೇಟಾ ಬೇಸ್ ಮುಖಾಂತರ 15 ಜನ ನಂಬರ್ ಸೆಲೆಕ್ಟ್ ಆಗತ್ತೆ. ಸರಿನಾ? 15 ಜನಕ್ಕೂ ನಾವು ಆಫರ್ ನ ಕೊಡಕ್ ಆಗಲ್ಲ, ಯಾಕಂದ್ರೆ ಇದ್ರ ಬೆಲೆ ನೀವು ಹೊರಗಡೆ ತಗೋಬೇಕಂತ ಹೇಳಿದ್ರೆ 3,800 ರೂಪಾಯಿ ಇದೆ. ಇದು ನಿಮ್ ನಂಬರ್ ಗುರೂಜಿ ಅವ್ರ ಕಡೆಯಿಂದ ಖುದ್ದಾಗಿ ಸೆಲೆಕ್ಟ್ ಆಗಿರೋ ಕಾರಣದಿಂದ ಬರೀ 1,570 ರೂಪಾಯಿಗೆ ಮಾತ್ರ ಕಳಿಸ್ತಿರೋದು. ಈ ದುಡ್ಡು ನಮ್ಗೆ ಬರೋದಿಲ್ಲ ಸರ್, ನಿಮ್ಮ ಹೆಸರು ಮುಖಾಂತರ ಅನಾಥಾಶ್ರಮಕ್ಕೂ ಟ್ರಸ್ಟ್ಗೂ ಹೋಗುತ್ತೆ. ಹಾ, ಅದಕ್ಕೋಸ್ಕರ ಹೇಳ್ತಿರೋದು. ಖಂಡಿತ ನಾನು ಹೇಳೋ 5 ಐಟಮು ನಿಮ್ಗೆ ಇರತ್ತೆ. ನಂಗೆ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಪೋಸ್ಟ್ ಆಫೀಸ್ಗೆ ಹೋಗ್ತಿರಲ್ವಾ, ಅವಾಗ ನಾನು ಲೈನ್ ಅಲ್ಲೇ ನಿಮ್ ಜೊತೆ ಮಾತಾಡ್ತಿರ್ತೀನಿ. ನೀವು ಅಲ್ಲಿ ಅಮೌಂಟ್ ನ ಕೊಟ್ಬಿಟ್ಟು ಪಾರ್ಸೆಲ್ ತಗೊಂಡು ಮನೆಗೆ ಹೋಗ್ಬೇಡಿ, ಪೋಸ್ಟ್ ಆಫೀಸ್ ನಲ್ಲೇ ಇದ್ಕೊಂಡು ಪಾರ್ಸೆಲ್ ನ ಓಪನ್ ಮಾಡಿ ನೋಡಿ. ನಾನು ಹೇಳಿರೋ ಐಟಮ್ ಅಲ್ಲಿ ಒಂದ್ ಐಟಮ್ ನಿಮ್ ಮಿಸ್ ಆದ್ರೂ ನಿಮ್ ದುಡ್ಡನ್ನ ನಾನೇ ರಿಟರ್ನ್ ಮಾಡಿಸ್ತೀನಿ ಸರ್. ಸರಿ, ನೋಡೋಣ, ಹೇಳ್ತೀನಿ ಮೇಡಮ್. ಆಮೇಲೆ ಹೇಳ್ತೀನಿ ಮೇಡಮ್. ಎಷ್ಟೊತ್ತಿಗೆ ಸರ್? ಮನೆಯವ್ರನ್ನೆಲ್ಲ ಸ್ವಲ್ಪ ಕೇಳಿ ನೋಡಿ. ಓಕೆ, ಎಷ್ಟೊತ್ತಿಗೆ ಕಾಲ್ ಮಾಡಲಿ ನಾನು? 3 ಗಂಟೆ ಮೇಲೆ ಮಾಡಿ ಮೇಡಮ್. ಸರಿ ಸರ್. ಸರಿ. ನಿಮ್ಮ ಹೆಸರು ಏನ್ ಹೇಳಿದ್ರಿ? ಲೋಕೇಶ್ ಗೌಡ ಅಂತ. ಲೋಕೇಶ್ ಗೌಡ. ಓಕೆ ಸರ್, ನಾನು ಮಾಡ್ತೀನಿ. ಸರಿ.